ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಕಳೆದ 10 ದಿನಗಳಲ್ಲಿ ಹಲವಾರು ಅಪರಾಧ ಪ್ರಕರಣಗಳನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಪತ್ತೆ ಹಚ್ಚಿ ಇವತ್ತು ಒಟ್ಟು 30 ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ 30 ಪ್ರಕರಣಗಳಲ್ಲಿ ಒಟ್ಟು 35 ಜನ ಆರೋಪಿತರನ್ನು ಅರೆಸ್ಟ್ ಮಾಡಿ ಒಟ್ಟು 1,55,00,000 ಮೌಲ್ಯದ ಚಿನ್ನದ ಆಭರಣಗಳಿರ್ಬೋದು, ವಾಹನಗಳಿರ್ಬೋದು, ಇದನ್ನು ವಶಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಕಳ್ಕೊಂಡವರಿಗೆ ಒಂದು ಮರಳಿಸುವ ಕಾರ್ಯ ಆಗ್ತದೆ. ಈ ಎಲ್ಲ ಪ್ರಕರಣಗಳಲ್ಲಿ ಮುಖ್ಯವಾದ 4 ಪ್ರಕರಣಗಳು ಅಂದರೆ ದಿನಾಂಕ 2/7/2026 ಅಂದರೆ 1ನೇ ತಾರೀಕು ಅಫೆನ್ಸ್ ಆಗಿತ್ತು. 1ನೇ ತಾರೀಕು ಸಂಜೆ 4 ಗಂಟೆ ಸಮಯದಲ್ಲಿ ಒಂದು ಸಿಯಾಜ್ ವಾಹನದಲ್ಲಿ ಅನ್ಸಿಲ್ ರೆಹಮಾನ್ ಅಂತೇಳಿ ಮತ್ತು ಮುಕ್ಸುದುಲ್ ಹುಸೇನ್ ಅಂತೇಳಿ ಇಬ್ಬರು ಒಂದು ಚಿನ್ನದ ವ್ಯಾಪಾರ ಮಾಡಿಕೊಂಡು 85 ಲಕ್ಷ ದುಡ್ಡನ್ನು ಆ ಸಿಯಾಜ್ ವಾಹನದಲ್ಲಿ ಇಟ್ಟುಕೊಂಡು ಕೇರಳ ಕಡೆ ಹೋಗ್ತಾ ಇರುವಾಗ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಂಧುವಳಿಪುರ ಗ್ರಾಮದ ಹೈವೇ ರಸ್ತೆಯಲ್ಲಿ ನಯಾರ ಪೆಟ್ರೋಲ್ ಬಂಕದ ಹತ್ತಿರ ಒಂದು ಬೊಲೆರೋ ವಾಹನ ಇವರ ಕಾರಿಗೆ ಹಿಂದಿನಿಂದ ಡಿಕ್ಕಿಪಡಿಸಿ ನಂತರ 2 ವಾಹನಗಳು ಇವರ ವಾಹನಕ್ಕೆ ಅಡ್ಡಗಟ್ಟಿ ಇವರು ಕೆಳಗಿಳಿದ ತಕ್ಷಣ ಇವರ ಕಡೆಯಿಂದ ವಾಹನವನ್ನು ಕಿತ್ತುಕೊಂಡು ಒಟ್ಟು 85 ಲಕ್ಷ ಸಮೇತ ವಾಹನವನ್ನು ಸಿಯಾಜ್ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ 5-6 ಜನ ಇದ್ದಾರೆ ಅಂತ ಹೇಳಿ ಒಂದು ದೂರನ್ನು ಸಲ್ಲಿಸಿದರು. ಆ ದೂರಿನ ಆಧಾರದ ಮೇಲೆ ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ದರೋಡೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿರುತ್ತದೆ. ಈ ಒಂದು ತನಿಖೆಯನ್ನು ಕೈಗೊಂಡ ಮೇಲೆ ನಾವು ಸಹಿತ ಸ್ಥಳಕ್ಕೆ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ನಂಜನಗೂಡು ಉಪವಿಭಾಗದ DSP ಧರ್ಮೇಂದ್ರ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಲಾಗಿತ್ತು. ನಂಜನಗೂಡು ಗ್ರಾಮಾಂತರ ಠಾಣೆಯ ಆನಂದ್ ಅವರ ನೇತೃತ್ವದಲ್ಲಿ ಒಂದು ತಂಡ, ತಲಕಾಡು ಠಾಣೆ ಇನ್ಸ್ಪೆಕ್ಟರ್ ಶಿವನಂದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ತಂಡ, ಒಟ್ಟು 2 ತಂಡಗಳನ್ನು ಮಾಡಿ ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿ ಯಾರು ಈ ಒಂದು ಕೃತ್ಯ ಎಸಗಿದ್ದಾರೆ, ಯಾವ ರೀತಿ ವಾಚ್ ಮಾಡಿಕೊಂಡು ಮಾಡಿದಾರೋ ಅಥವಾ ಬೇರೆ ಯಾವ ರೀತಿ ಆಗಿದೆ ಅಂಥೇಳಿ ನಾವು ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಾಗ ಹಿಂದೆಯೂ ಸಹಿತ ಇದೇ ಥರನಾಗಿ ಕೇರಳ ಮೂಲದ ವಾಹನಗಳು ಹೋಗ್ತಾ ಇರುವಾಗ ಅಥವಾ ಹವಾಲಾ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರುವಾಗ ಇದೇ ರೀತಿಯ ದರೋಡೆ ಪ್ರಕರಣಗಳು ಸಹಿತ ದಾಖಲಾಗಿತ್ತು. ಆ ಎಲ್ಲ ಪ್ರಕರಣಗಳ ಆರೋಪಿತರ ಬಗ್ಗೆಯೂ ಸಹಿತ ವಿಚಾರ ಮಾಡಿ ಮತ್ತು ಇನ್ನೂ ಅನೇಕ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಾಗ ಈ ಒಂದು ಪ್ರಕರಣದಲ್ಲಿ 3 ವಾಹನಗಳು ಅಂದರೆ ಒಂದು ಬೊಲೆರೋ, ಇನ್ನೊಂದು ಕ್ರೇಟಾ ಮತ್ತು ಇನ್ನೊಂದು ಫಾರ್ಚುನರ್ ವೆಹಿಕಲ್ಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾದ ಬಗ್ಗೆ ನಮಗೆ ನಮ್ಮದೇ ಆದ ಒಂದು ತನಿಖೆಯಲ್ಲಿ ಕಂಡುಬಂತು. ಆ ಒಂದು ಮಾಹಿತಿಯನ್ನು ಆಧರಿಸಿ ಆನಂದ್ ಇನ್ಸ್ಪೆಕ್ಟರ್ ಅವರ ತಂಡ ತಮಿಳುನಾಡು ಮತ್ತು ಕೇರಳ ಭಾಗಕ್ಕೆ ತೆರಳಿ ಒಟ್ಟು ಈ ಒಂದು ಪ್ರಕರಣದಲ್ಲಿ ಬೇಕಾದ 10 ಆರೋಪಿತರ ಪೈಕಿ 7 ಜನ ಆರೋಪಿತರನ್ನು ಈಗಾಗಲೇ ದಸ್ತಗಿರಿ ಮಾಡಿ ಅವರ ಕಡೆಯಿಂದ 6 ಲಕ್ಷ ಹಣ ಮತ್ತು ಇನ್ನೊಬ್ಬರು ಏನು ಈ ಒಂದು ಹಣ ಕಬಳಿಸ್ಕೊಂಡು ಹೋದ್ಮೇಲೆ ಅವರ ಪಾಲಿಗೆ ಬಂದದ 5 ಲಕ್ಷನ ಒಂದು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿಟ್ಟಿದ್ರು. ಅದನ್ನು ಸೇರಿದಂತೆ ಒಟ್ಟು 11.5 ಲಕ್ಷ ಹಣವನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಮತ್ತು ಈ ಒಂದು ಕೃತ್ಯಕ್ಕೆ ಬಳಸಿದ 3 ವಾಹನಗಳು ಅಂದರೆ ಒಂದು ಕ್ರೇಟಾ, ಒಂದು ಬೊಲೆರೋ ಮತ್ತು ಇನ್ನೊಂದು ಫಾರ್ಚುನರ್ 3 ವೆಹಿಕಲ್ಗಳನ್ನು ನಾವು ಈಗಾಗಲೇ ಸೀಜ್ ಮಾಡಿ ಮುಂದಿನ ಒಂದು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣದಲ್ಲಿ ನಾನು ಈಗಾಗಲೇ ಹೇಳಿದಂತೆ 7 ಜನ ಆರೋಪಿತರು ಮೊಹಮ್ಮದ್ ಹರ್ಷಾದ್ ಅಂತೇಳಿ ಕೇರಳದವರು, ಸುಧಾಕರ್ ಅಂತೇಳಿ ತಮಿಳುನಾಡು ಗುಡ್ಲೂರು ಟೌನ್ನವನು, ಜುನೈಲ್ ಅಂಬಿದ್ ಅಂತೇಳಿ ಇವನು ಸಹಿತ ತಮಿಳುನಾಡು, ನಿಶಾಮುದ್ದೀನ್ ಅಂತೇಳಿ ಗುಡ್ಲೂರು ತಮಿಳುನಾಡು, ಆಸಿಫ್ ಅಂತೇಳಿ ಇದು ಗುಡ್ಲೂರು ತಮಿಳುನಾಡಿನವರು, ಉಬೈಸ್ ಅಂತೇಳಿ ಗುಡ್ಲೂರ್ದವರು, ಸುಫೈಲ್ ಅಂತೇಳಿ ಗುಡ್ಲೂರು,
ಉಬೈಸ್. ಸೊ ಹೀಗೆ ಕೇರಳದ ಮಲ್ಲಾಪುರಂದವರು 3 ಜನ ಪ್ರಮುಖ ಆರೋಪಿತರು. ಈ ಗೂಡ್ಲೂರು ಭಾಗದ ಇತರೆ 6 ಜನ ಆರೋಪಿತರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಒಟ್ಟಾರೆಯಾಗಿ 10 ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಗ್ಗೆ ನಮಗೆ ಮಾಹಿತಿ ಬಂದಿದ್ರ ಮೇಲೆ ನಾವು ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೀವಿ. ಈ ಒಂದು ಪ್ರಕರಣ ಪತ್ತೆ ಹಚ್ಚುವಲ್ಲಿ ನಮ್ಮ ಅಡಿಷನಲ್ SP ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ DSP ಧರ್ಮೇಂದ್ರ ಮತ್ತು CPI ಆನಂದ್ ಮತ್ತು ಶಿವನಂದ್ ಶೆಟ್ಟಿ ಇವರ ನೇತೃತ್ವದ ತಂಡ ಉತ್ತಮ ಕೆಲಸ ಮಾಡಿದ್ರಿಂದ ಈ ಒಂದು ಪ್ರಕರಣವನ್ನು ಬೇಗನೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೀವಿ. ಇನ್ನೊಂದು ಪ್ರಕರಣ, ಹಾಂ ಹೌದು, ಇಲ್ಲ ಇದು ಇಲ್ಲ ಆ ಒಂದು ಪ್ರಕರಣನೇ ಬೇರೆ. ಈ ಪ್ರಕರಣದಲ್ಲಿ ಹಳೆಯ ಆರೋಪಿತರು ಯಾರೂ ಇಲ್ಲ, ಇವರೆಲ್ಲ ಹೊಸಬ್ರು. ಇದರಲ್ಲಿ ಒಬ್ಬನು ಲಿಂಕ್ ಕೊಟ್ಟಿದ್ದಾನೆ, ಆತನ ಅರೆಸ್ಟ್ ಆಗಬೇಕಾಗಿದೆ. ಇನ್ನು ಒಬ್ಬನು ಆಸಿಫ್ ಅಂತೇಳಿ ಇರ್ತಾನೆ ಮತ್ತು ಇರ್ಷಾದ್ ಅಂತೇಳಿ, 2 ಜನ ಆರೋಪಿತರು. ಇವರು ಮೊದಲಿಂದ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಆಸಿಫ್ ಅನ್ನೋನು ಈ 6 ಜನ ಏನು ಈ ಗುಡ್ಲೂರದವ್ರು ಇದ್ದಾರೆ ಅವ್ರನ್ನ ಅರೇಂಜ್ ಮಾಡ್ತಾನೆ. ಸೊ ಪ್ರಮುಖ ಆರೋಪಿಗಳ ಜೊತೆಗೆ ಆಸಿಫ್ ಅನ್ನೋನು ಈ 6 ಜನ ಅರೇಂಜ್ ಮಾಡಿದ್ರಿಂದ 2 ತಂಡವಾಗಿ ಬರ್ತಾರೆ ಇವರು. ಒಂದು ತಂಡ ಬೊಲೆರೋ ವಾಹನದಲ್ಲಿ ಬಂದು ಟೋಲ್ ಹತ್ರ, ನಂಜನಗೂಡು ಹೋಗುವ ಒಂದು ಟೋಲ್ ಹತ್ರ ಕಾಯ್ತಾ ಇರ್ತಾರೆ. ಇನ್ನೊಂದು ತಂಡ ಇವರನ್ನು ವಾಚ್ ಮಾಡಲಿಕ್ಕೆ ಬಂದಿರ್ತದೆ ಕ್ರೇಟಾ ವಾಹನದಲ್ಲಿ ಮೂಲಕ. ಅದು ಮೈಸೂರು ಸಿಟಿಯಲ್ಲಿ ಬಂದು ಇವರು ಮೂಮೆಂಟನ್ನು ಎಲ್ಲ ವಾಚ್ ಮಾಡಿಕೊಂಡು ನಂತರ ಮಾಹಿತಿ ಕೊಟ್ಟು ಇದನ್ನು ಮಾಡ್ತಾರೆ. ಮತ್ತು ಅದೇ ರೀತಿ ಇನ್ನೊಂದು ಫಾರ್ಚುನರ್ ವಾಹನದಲ್ಲಿ ಪ್ರಮುಖ ಆರೋಪಿಗಳಿರ್ತಾರೆ. ಅವರು ಸಹಿತ ಸಿಟಿಯಲ್ಲೇ ಇದ್ದು ಈ ಒಂದು ವಾಹನವನ್ನು ಟ್ರ್ಯಾಕ್ ಮಾಡಿಕೊಂಡು ನಂತರ ಆ ಒಂದು ಯಾರು ಜನ ಇರದ ಒಂದು ಜಾಗವನ್ನು ಗುರುತು ಮಾಡಿಕೊಂಡು ಆ ಒಂದು ಪ್ರದೇಶಕ್ಕೆ ಹೋದ್ಮೇಲೆ 3 ವಾಹನದವರು ಅಟ್ ಎ ಟೈಮ್ ಈ ಒಂದು ವಾಹನಕ್ಕೆ ಡಿಕ್ಕಿ ಪಡಿಸಿ ಈ ಒಂದು ಕೃತ್ಯನ ಎಸಗಿದ್ದಾರೆ. ಇಲ್ಲ ಚಿನ್ನದ ವ್ಯಾಪಾರಿಗೆ ಏನು ಸಂಬಂಧ ಇಲ್ಲ, ಬಟ್ ಆತ ಚಿನ್ನದ ವ್ಯವಹಾರ ಮಾಡ್ತಾ ಇದ್ದಾನೆ ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಈತ ಮೈಸೂರಿನಿಂದ ಅವಾಗವಾಗ ಹೋಗ್ತಾನೆ, ಅಲ್ಲಿ ಚಿನ್ನ ಕೊಟ್ಟು ದುಡ್ಡು ತೊಗೊಂಡು ಬರ್ತಾನೆ ಅಂತೇಳಿ ಒಂದು ಮಾಹಿತಿಯನ್ನು ಇಟ್ಕೊಂಡಿದ್ರು ಅವರು. ಅದನ್ನು ಆಧರಿಸಿ ಅವರು ಈ ಒಂದು ಕೃತ್ಯ ಎಸಗಿದ್ದಾರೆ. ಇಲ್ಲ, ಇವ್ರದ್ದು ಯಾರ್ದ ಮೇಲೆ ಕೇಸ್ ಇಲ್ಲ. ಫಸ್ಟ್ ಹೌದೌದು, ಅದು ಅವ್ರು 3 ಜನದಿದೆ. ಈ 7 ಜನ ಏನೋ ಅರೆಸ್ಟ್ ಮಾಡಿದ್ದೀವಿ, ಇವ್ರ ಮೇಲೆ ಕೇಸ್ ಇಲ್ಲ. ಅವ್ರದ್ದು ಮೇಲೆ ಒಂದು 2 ಕೇಸ್ ಇದೆ. ಹಿಂದೆ ಇದೇ ಥರ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಬಟ್ ನಮ್ಮಲ್ಲಿ ಯಾವುದೂ ಇಲ್ಲ. ಹೌದೌದು, ದರೋಡೆ ಪ್ರಕರಣ ಸೇಮ್ ಇದೇ ಥರದ ಪ್ರಕರಣ. ಹೌದು ಮೈಸೂರು ಡಿಸ್ಟ್ರಿಕ್ಟ್ ಆಗಿರುತ್ತೆ ಸರ್. ಒಂದು ಹುಣಸೂರು ಕಡೆ ಆ ಕಡೆ ಇರುತ್ತೆ, ಇಲ್ಲ ಅಂತಂದ್ರೆ ಈ ಕಡೆ ನಂಜನಗೂಡು ಕಡೆ ಇರುತ್ತೆ. ಇದನ್ನ ಇದು ಮಾಡೋಕ್ಕೆ ಯಾವ ರೀತಿ ಕಂಟ್ರೋಲ್ ಮಾಡೋಕ್ಕೆ ಯಾವ ರೀತಿ? ಇಲ್ಲ, ಇದು ಹಿಂದೆ ನಮ್ಮ ಮೈಸೂರು ರೇಂಜ್ನಲ್ಲೇ ಮಂಡ್ಯದಲ್ಲಿಯೂ ಕೆಲವೊಂದು ಪ್ರಕರಣಗಳು ಆಗಿತ್ತು. ಮತ್ತು ಏನು ಭಾಳಷ್ಟು ಪ್ರಕರಣಗಳು ನಂಜನಗೂಡು ರಸ್ತೆಯ ನಂಜನಗೂಡು ಮತ್ತು ಬೇಗೂರು ಅಂತಿದೆ ಏನಿದೆ, ಆ ಒಂದು ಅಲ್ಲಿಯೂ ಸಹಿತ ಗುಂಡ್ಲುಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಸಹಿತ ಸಾಕಷ್ಟು ಪ್ರಕರಣಗಳಾಗಿದೆ. ಮತ್ತು ಹುಣಸೂರು ರಸ್ತೆಗೂ ಆಗಿದೆ. ಒಟ್ಟಾರೆಯಾಗಿ ಇದು ಕೇರಳ ಮೂಲದಿಂದ ಭಾಳಷ್ಟು ಟ್ರಾನ್ಸಾಕ್ಷನ್ ಮೈಸೂರು ಕಡೆ ಆಗ್ತಾ ಇರೋದ್ರಿಂದ ಆ ಒಂದು ಇದನ್ನು ಆ ಟೀಮನ್ನು ಟ್ರ್ಯಾಕ್ ಮಾಡಿಕೊಂಡು ಮಾಡುವಂಥ ಒಂದು ಕೃತ್ಯಗಳಾಗಿದೆ. ಯಾವುದು? ಇಲ್ಲ ಎಲ್ಲ ಕೇರಳದು ಹೌದು. ಪತ್ತೆ ಕಾರ್ಯ. ಸೊ ನಾ ಈಗಾಗಲೇ ಹೇಳಿದಂಗೆ 3 ವೆಹಿಕಲ್ಗಳು ಈ ಒಂದು ನಾವು ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿದಾಗ ಸಾಕಷ್ಟು CCTVಗಳನ್ನು ಬೇರೆ ವಿಧಾನಗಳಲ್ಲಿ ನಾವು ತನಿಖೆ ಮಾಡಿದಾಗ ಟ್ರ್ಯಾಕ್ ಯಾವ ಥರ ಅವರು ಫಾಲೋ ಮಾಡ್ತಾ ಇರೋದು ನಮಗೆ ಕಂಡು ಬಂತು. ಅದನ್ನು ಆಧರಿಸಿ ನಾವು ಪತ್ತೆ ಮಾಡಿದ್ವಿ. ವೆಹಿಕಲ್ ಆ್ಯಕ್ಚುಲಿ ಇದನ್ನು ಬೇರೆದವ್ರ ಕಡೆಯಿಂದ ತಗೊಂಡಿದ್ದು. ಆ್ಯಕ್ಚುಲಿ ಈ ಒಂದು ಕೃತ್ಯ ಎಸಗಲಿಕ್ಕೆ ಯಾರೋ ಫ್ರೆಂಡ್ಸ್ಗಳ ಕಡೆಯಿಂದ ಒಂದು ಫಾರ್ಚುನರು ಮತ್ತು ಇನ್ನು ಬೊಲೆರೋ ಮತ್ತು ಕ್ರೇಟಾ 2 ಸಹಿತ ಫ್ರೆಂಡ್ಸ್ಗಳ ಕಡೆಯಿಂದ ಏನೋ ಒಂದು ಕೆಲಸಕ್ಕಿದೆ ಅಂತೇಳಿ ತೆಗೆದುಕೊಂಡು ಹೋಗಿ ಈ ಒಂದು ಕೃತ್ಯದಲ್ಲಿ ಉಪಯೋಗಿಸೋದು ಕಂಡು ಬಂದಿದೆ. ಇಲ್ಲ, ಅಲ್ಲಿದೆ ಅಲ್ಲ. ಹೌದು.
ಈ ತರ ದರೋಡೆ ಆಗ್ತಾ ಇದೆ, ಇದನ್ನ ಪತ್ತೆ ಹಚ್ಚೋದಕ್ಕೆ ಇದನ್ನ ವಿಶೇಷವಾದ ಕ್ರಮ ಎಲ್ಲ ಕೈಗೊಳ್ತಿದ್ದಾರೆ ಸರ್. ಯಾಕಂದ್ರೆ ಕೇರಳದಿಂದ ಹಾಂ ಹಾಂ ಈ ತರ ದರೋಡೆ ಆದಾಗ್ಲಿ ಯಾವಾಗ ಹಗರಣಗಳದ್ದು ಇಂಥದ್ದು ಕಂಡು ಬರೋಂಥದ್ದು, ಅದು ನೀವು ಪತ್ತೆ ಹಚ್ಚೋದಕ್ಕೆ ನೀವೇ ಏನಾದ್ರು ಕ್ರಮ ಕೈಗೊಳ್ತೀರಾ? ಇಲ್ಲ, ನಾವು ಸಹಿತ ಚೆಕ್ ಪೋಸ್ಟ್ಗಳು ಈಗಾಗಲೇ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಇದೆ. ನಮ್ಮ ಜಿಲ್ಲೆಯಿಂದ ಒಂದು ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಇದೆ ಕೇರಳ ಬಾರ್ಡ್ರಿಗೆ, ಬಾವಲಿ ಹತ್ರ. ಅದೇ ರೀತಿ ನಂಜನಗೂಡು ಆದಮೇಲೆ ಚಾಮರಾಜನಗರ ಜಿಲ್ಲೆಯದು ಒಂದು ಚೆಕ್ ಪೋಸ್ಟ್ ಇದೆ. ಅಲ್ಲಿ ಸಹಿತ ಸಾಕಷ್ಟು ಚೆಕ್ಕಿಂಗ್ ಆಗ್ತಾನೆ ಇರ್ತದೆ. ಆದರೂ ಕಣ್ತಪ್ಪಿಸಿ ಈ ಒಂದು ವೆಹಿಕಲನ್ನು ಯಾವ ರೀತಿ ಮಾಡಿಫೈ ಮಾಡಿರ್ತಾರೆ ಅಂತಂದರೆ, ಹ್ಯಾಂಡ್ ಬ್ರೇಕ್ ಇರುವ ಒಂದು ಜಾಗದಲ್ಲಿ ಈ ಒಂದು ಎಲ್ಲ ದುಡ್ಡನ್ನು ಅಲ್ಲಿ ಇಟ್ಕೋವಂಥ ಒಂದು ಶೇಖರಣೆ ಮಾಡಿಡುವಂಥ ಒಂದು ಜಾಗನ ಮಾಡಿರ್ತಾರೆ ಮಾಡಿಫೈ ಮಾಡಿ ವೆಹಿಕಲ್ಗೆ. ಸೊ ಹೀಗಾಗಿ ಮಾಮೂಲಿ ವೆಹಿಕಲ್ ಚೆಕ್ ಮಾಡಿದಾಗ ಸಹಿತ ಗೊತ್ತಾಗದ ರೀತಿಯಲ್ಲಿ ಅದು ಇರ್ತದೆ. ಸೊ ಈ ಒಂದು ಪ್ರಕರಣದಲ್ಲಿಯೂ ಅದೇ ರೀತಿ ಅದು ಒಂದು ವೆಹಿಕಲ್ ಮಾಡಿಫೈ ಮಾಡಿಕೊಂಡು ಮಾಡಿದ್ದಿದೆ. ಇಲ್ಲ, ಇದರಲ್ಲಿ ನಾನು ಹೇಳಿದಂಗೆ ಪ್ರಮುಖ ಆರೋಪಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಏನು ಈ ಒಂದು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ರು 6 ಜನ ಆರೋಪಿತರು. ಅವರೆಲ್ಲ ಎಲ್ಲರಿಗೂ 2-2 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಷ್ಟೇ. ಈ ಒಂದು ಜಸ್ಟ್ ಈ ಒಂದು ಕೃತ್ಯಕ್ಕೆ ನೀವು ಬನ್ನಿ, ನಿಮಗೆ 2 ಲಕ್ಷ ದುಡ್ಡು ಕೊಡ್ತೀವಿ ಅಂತೇಳಿ ಅದೇ ಥರದಿಂದ ಕೊಟ್ಟಿದ್ದಾರೆ. ಮೇಜರ್ ಅಮೌಂಟ್ ಶೇರ್ ಆಗಿದ್ದು 3 ಜನಕ್ಕಿದೆ. ಸೊ ಇನ್ನೊಬ್ಬನಿಗೆ ಮಾತ್ರ 5 ಲಕ್ಷ ಒಬ್ಬನ ಕಡೆ ಇದೆ, ಉಳಿದವರು ಎಲ್ಲರಿಗೆ 2-2 ಲಕ್ಷ ಆಗಿದೆ ಅಷ್ಟೇ. 3 ಜನ ಸಿಕ್ಕಿಲ್ಲ. ಒಬ್ಬನು ಮೇನ್ ಕಾಂಟ್ಯಾಕ್ಟ್ ಮಾಡಿದವನು ಸಿಕ್ಕಿದ್ದಾನೆ. ಸೊ ಇನ್ನು 3 ಜನ ಸಿಗ್ತಾರೆ, ಅವ್ರದ್ದು ಫಾಲೋ ಅಪ್ ಮಾಡ್ತಾ ಇದ್ವಿ. ಓಕೆ, ಇನ್ನೊಂದು ಪ್ರಮುಖ ಪ್ರಕರಣ ಮೈಸೂರು ಗ್ರಾಮಾಂತರ ಸರ್ಕಲ್ ವ್ಯಾಪ್ತಿಯ ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಬಳ್ಳಿ ಹುಂಡಿ ಮತ್ತು ಬೀರಿ ಹುಂಡಿ ಅಂತೇಳಿ ಈ ಒಂದು ಗ್ರಾಮಗಳಲ್ಲಿ ಹಗಲುಗಳ್ಳತನ ಪ್ರಕರಣಗಳು ದಾಖಲಾಗಿದ್ದು, ಅದರಲ್ಲಿ ಒಂದು ಪ್ರಕರಣದಲ್ಲಿ ಶ್ರೀಮತಿ ಅನಿತಾ ಅವರು ಒಂದು ದೂರನ್ನು ಸಲ್ಲಿಸಿರ್ತಾರೆ. ಅವರ ಮನೆಯನ್ನು ಲಾಕ್ ಮಾಡಿ ಕೀಯನ್ನು ಅಲ್ಲೇ ಹೊರಗಡೆ ಇಟ್ಟು ಹೊರಗಡೆ ಹೋದಾಗ ಆ ಒಂದು ಕೀಯನ್ನು ಬಳಸಿ ಅವರ ಮನೆಯಲ್ಲಿದ್ದ ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತೇಳಿ ಒಂದು ದೂರನ್ನು ಸಲ್ಲಿಸಿರ್ತಾರೆ. ಇದೇ ರೀತಿ ಆ ಬೀರಿ ಹುಂಡಿಯಲ್ಲಿ ಸಹಿತ ಒಂದು ಪ್ರಕರಣ ದಾಖಲಾಗಿತ್ತು. ಈ 2 ಪ್ರಕರಣಗಳನ್ನು ಪತ್ತೆ ಮಾಡಲಿಕ್ಕೆ ಕಳೆದ 3 ತಿಂಗಳಿನಿಂದ ನಮ್ಮ ಜೈಪುರ PSI ಪ್ರಕಾಶ್ ಎತ್ತಿನಮನಿ ಒಂದು ನೇತೃತ್ವದ ತಂಡ, ಪ್ರಕಾಶ್ ಎತ್ತಿನಮನಿ, ಪಚ್ಚೇಗೌಡ, ರಾಜೇಂದ್ರ ಕೆ ಮತ್ತು ನಿಂಗಣ್ಣ ಶರಣಪ್ಪ ಅಂತೇಳಿ ಇವರು ಮತ್ತು ಇತರೆ ಸಿಬ್ಬಂದಿಗಳು ಸೇರಿಕೊಂಡು ಈ ಒಂದು ಪ್ರಕರಣ ಯಾವ ಥರ ಜರುಗ್ತಾ ಇದೆ ಅಂಥೇಳಿ ಅಲ್ಲಿ ಅಕ್ಕಪಕ್ಕದವ್ರನ್ನ ಎಲ್ಲ ವಿಚಾರಿಸಿದಾಗ ಒಬ್ಬ ಆರೋಪಿತ ಒಂದು ಆ್ಯಕ್ಟಿವ್ ಹೋಂಡಾದಲ್ಲಿ ಬಂದು ಒಂದು ಸಲ ಮೊಬೈಲಲ್ಲಿ ಮಾತಾಡ್ಕೊತ ನಿಂತಿದ್ದ ಅಂಥೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಒಂದು ವಾಹನದ ಒಂದು ನಂಬರ್ ಪ್ಲೇಟನ್ನು ಬ್ಲರ್ ಆಗಿರ್ತದೆ, ಆದರೂ ಸಹಿತ ಆ ಒಂದು ನಂಬರನ್ನು ಡೆವಲಪ್ ಮಾಡಿಕೊಂಡು ಆ ಒಂದು ಆಧಾರದ ಮೇಲೆ ಆ ಒಂದು ವಾಹನ 2 ವೀಲರ್ ಅದು 2-3 ಜನಕ್ಕೆ ಹ್ಯಾಂಡ್ ಚೇಂಜ್ ಆಗಿರ್ತದೆ. ಇದನ್ನೆಲ್ಲ ಮಾಡಿ ಪತ್ತೆ ಮಾಡಿ ಯಾರು ಉಪಯೋಗಿಸ್ತಾ ಇದ್ದಾರೆ ಅಂಥೇಳಿ ಒಂದು ಪತ್ತೆ ಮಾಡಿದಾಗ ಹಾಸನ ಜಿಲ್ಲೆಯ ಒಬ್ಬ ರಂಗೇಗೌಡ ಅಲಿಯಾಸ ಸಂತೋಷ್ ಅಂತೇಳಿ ಮುದಿಗೆರೆ ಗ್ರಾಮದವನು, ಆಲೂರು ತಾಲೂಕು, ಈತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡು ಬರ್ತದೆ. ಈ ಒಂದು ಮಾಹಿತಿಯನ್ನು ಆಧರಿಸಿ ಆತನನ್ನು ಅರೆಸ್ಟ್ ಮಾಡಿದಾಗ ಒಟ್ಟು ಆತನ ಕಡೆಯಿಂದ ಒಟ್ಟು 498 ಗ್ರಾಮ್, ನಿಯರ್ಲಿ ಅರ್ಧ kg ಚಿನ್ನದ ಆಭರಣಗಳನ್ನು ಆತನಿಂದ ವಶಪಡಿಸಿಕೊಂಡು ಒಟ್ಟು 8 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ದಾಖಲಾದ ಪ್ರಕರಣಗಳು, ಎಲ್ಲ ಹಗಲುಗಳ್ಳತನ ಪ್ರಕರಣಗಳು. ಜೈಪುರ ಠಾಣೆ 2 ಪ್ರಕರಣ, ಹುಣಸೂರು ಠಾಣೆ ಗ್ರಾಮಾಂತರ ಠಾಣೆ 2 ಪ್ರಕರಣ, ಇಲ್ವಾಲ, ಮೈಸೂರು ದಕ್ಷಿಣ, ಬಣ್ಣೂರು ಮತ್ತು ಸಾಲಿಗ್ರಾಮ ಠಾಣೆಯ 1 ಪ್ರಕರಣ. ಒಟ್ಟು 8 ಪ್ರಕರಣಗಳಲ್ಲಿ ಬೇಕಾದ ಒಟ್ಟು ಅರ್ಧ kg ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈತ ಆರೋಪಿತನ ಮೇಲೆ ಹಿಂದೆಯೂ ಸಹಿತ ಸಾಕಷ್ಟು ಪ್ರಕರಣಗಳು ದಾಖಲಾಗಿತ್ತು. ಬೆಂಗಳೂರು ನಗರ, ಮಂಡ್ಯ, ಕೋಲಾರ, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗೆ ಸೇರಿದಂತಹ ಒಟ್ಟು 17 ಪ್ರಕರಣ ಈಗಾಗಲೇ ಈತನ ಮೇಲೆ ಇದೆ. ಈಗ ಈತನನ್ನು ನಾವು ದಸ್ತಗಿರಿ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದೀವಿ. ಈತನ ಮೋಡಸ್ ಯಾವ ರೀತಿ ಅಂತಂದರೆ,
ಯಾವುದೋ ಒಂದು ಹಗಲು ಟೈಮ್ನಲ್ಲಿ ಭಾಳಷ್ಟು ಜನ ಮನೆಯನ್ನು ಲಾಕ್ ಮಾಡಿ ಕೀಯನ್ನು ಅಲ್ಲೇ ಸಿಲಿಂಡರ್ ಕೆಳಗಡೆನೋ ಅಥವಾ ಚಪ್ಪಲ್ ಸ್ಟ್ಯಾಂಡ್ ಕೆಳಗಡೆನೋ ಅಥವಾ ಡೋರ್ ಮೇಲೇನೋ ಹೀಗೆ ಇಟ್ಟಿರ್ತಾರೆ. ಅದನ್ನು ಅಲ್ಲಿ ಎಲ್ಲ ಇಡುವಂಥ ಪ್ರೊಬೇಬಲ್ ಜಾಗಗಳನ್ನು ಅಲ್ಲಿ ಪತ್ತೆ ಮಾಡಿ ಅಲ್ಲಿಂದ ಕೀಯನ್ನು ಬಳಸ್ಕೊಂಡು ಒಳಗಡೆ ಹೋಗಿ ಬೀರೂನು ಅಷ್ಟೇ, ಬೀರು ಯಾವುದು ಲಾಕ್ ಬ್ರೇಕ್ ಮಾಡಿಲ್ಲ ಇವನು. ಬೀರೂನಲ್ಲಿ ಸಹಿತ ಬೀರು ಅಕ್ಕಪಕ್ಕದಲ್ಲಿ ಕೀ ಎಲ್ಲಾರು ಬಟ್ಟೆ ಕೆಳಗಡೆ ಇಟ್ಟಿರ್ತಾರೆ ಅಥವಾ ಬೀರು ಮೇಲೆ ಇಟ್ಟಿರ್ತಾರೆ ಕೀ, ಅದನ್ನು ಬಳಸ್ಕೊಂಡು 3-4 ನಿಮಿಷದಲ್ಲಿ ಆತ ಬೀರು ಓಪನ್ ಮಾಡಿ ಚಿನ್ನಾಭರಣಗಳನ್ನು ಕಬಳಿಸ್ಕೊಂಡು ಪರಾರಿ ಆಗ್ತಾ ಇದ್ದ. ಸೊ ಹೀಗಾಗಿ ಈತನನ್ನು ಪತ್ತೆ ಮಾಡಿ ಒಂದು ಒಳ್ಳೆಯ ಡಿಟೆಕ್ಷನನ್ನು ಜೈಪುರ ಠಾಣೆಯವರು ಮಾಡಿದ್ದಾರೆ. ಇದೇ ರೀತಿ KR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 8 ಬೈಕ್ಗಳನ್ನು 3 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ 8 ಬೈಕ್ಗಳನ್ನು ಪತ್ತೆ ಮಾಡಿದ್ದಾರೆ. ಅದೇ ರೀತಿ ಮೈಸೂರು ದಕ್ಷಿಣ ಠಾಣಾ ವ್ಯಾಪ್ತಿಯಲ್ಲಿ ಸಹಿತ 9 ಬೈಕ್ಗಳನ್ನು ಪತ್ತೆ ಮಾಡಿ ಒಟ್ಟು 2 ಆರೋಪಿತರನ್ನು ದಸ್ತಗಿರಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಳೆದ ಸುಮಾರು ತಿಂಗಳಿನಿಂದ ಹಲವಾರು ಅಪರಾಧ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ದಾಖಲಾಗಿದ್ದವು. ಆ ಪ್ರಕರಣಗಳನ್ನು ಪತ್ತೆ ಮಾಡಲಿಕ್ಕೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಒಬ್ಬೊಬ್ಬ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಮ್ಮ ಅಪರಾಧ ಪ್ರಕರಣ ಕ್ರೈಮ್ ಟೀಮ್ಗಳನ್ನು ನಾವು ಮಾಡಿದ್ದೀವಿ. ಅದರ ಅನುಸಾರವಾಗಿ ಇವತ್ತು ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೀವಿ. ಸೊ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಾವು ಪ್ರಶಂಸನೆ ಕೊಡುವ ಮೂಲಕ ಇತರೆ ಸಿಬ್ಬಂದಿಗಳು ಸಹಿತ ಉತ್ತಮ ಕೆಲಸ ನೀಡುವಲ್ಲಿ ಒಂದು ಪ್ರೇರೇಪಣೆ ಕೊಡುವ ರೀತಿಯಲ್ಲಿ ನಾವು ಅವರಿಗೆ ಸೂಕ್ತ ಬಹುಮಾನವನ್ನು ಸಹಿತ ಘೋಷಣೆ ಮಾಡ್ತೇವೆ. ಹಾಂ, ಏನು ಅದೇ ಒಂದು ಬೈಕನ್ನು ಉಪಯೋಗಿಸ್ತಾ ಇದ್ದಿದ್ದು ಗೊತ್ತಾಯಿತು. ಅದಾದಮೇಲೆ ಆತ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ ಅಲ್ಲಿ ಒಂದು CCTVಯಲ್ಲಿ ಒಂದು ಬ್ಲರ್ ಆಗಿರುವಂಥದ್ದು ಒಂದು ನಂಬರ್ ಪ್ಲೇಟ್ ಗೊತ್ತಾಗಿತ್ತು. ಅದನ್ನು ನಾವು ಸ್ವಲ್ಪ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಆ ನಂಬರ್ ಯಾವುದಿರ್ಬೋದು ಅಂತೇಳಿ ನಾವು ಪತ್ತೆ ಮಾಡಿದಾಗ ಈ ಒಂದು ಪ್ರಕರಣ ಪತ್ತೆಯಾಗಿದೆ. ಸಾಫ್ಟ್ವೇರ್, ಈಗ ಹೊಸ ಸಾಫ್ಟ್ವೇರ್ ಎಲ್ಲ ಬಂದಿದೆ. ದೂರಿನಿಂದ ಬ್ಲರ್ ಆಗಿದ್ರು ಸಹಿತ ಅದನ್ನು ಇದೇ ಇರ್ಬೋದು ನಂಬರ್ ಅಂತೇಳಿ ಆ ಒಂದು ಸಾಫ್ಟ್ವೇರ್ ಕೊಡ್ತದೆ. ಅದನ್ನು ಆಧರಿಸಿ ಮಾಡಿದ್ವಿ.